ಹರಪ್ಪನ್ ಸಿವಿಲೈಸೇಷನ್ ಡಿಸ್ಕವರಿ ಸೈಟ್. ಹರಪ್ಪ ನಾಗರಿಕತೆಯ ನಿವೇಶನಗಳು. ಸಿಂಧೂ ನಾಗರಿಕತೆ ಜಗತ್ತಿನ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿದೆ. ಈ ನಾಗರಿಕತೆಯು ಈಜಿಪ್ಟ್, ಚೀನಾ ಮತ್ತು ಮೆಸೊಪೊಟೇಮಿಯಾ ನಾಗರಿಕತೆಗಳ ಸಮಕಾಲೀನ ನಾಗರಿಕತೆಯಾಗಿದೆ. ಕ್ರಿಸ್ತಶಕ 1856ರಲ್ಲಿ ಮುಂಬಯಿಯಿಂದ ಠಾಣಾದವರೆಗೆ ರೈಲ್ವೆ ಮಾರ್ಗವನ್ನು ನಿರ್ಮಿಸುವಾಗ ದೊರೆತ ಕೆಲವು ಮುದ್ರೆ ಮತ್ತು ಸುಟ್ಟ ಇಟ್ಟಿಗೆಗಳು ಇಂಜಿನಿಯರುಗಳಿಗೆ ದೊರೆತವು. ಕ್ರಿಸ್ತಶಕ 1861ರಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಸ್ಥಾಪಿಸಲ್ಪಟ್ಟಿತು. 1862ರಲ್ಲಿ ಜನರಲ್ ಕನ್ನಿಂಗ್ ಹ್ಯಾಮ್ ರವರು ಮತ್ತೆ ಮೊಹೆಂಜೊದಾರೊದಲ್ಲಿ ಕೆಲವು ಬರಹ ಉಳ್ಳ ಮುದ್ರೆಗಳನ್ನು ಪತ್ತೆ ಹಚ್ಚಿದರು. ಕ್ರಿಸ್ತಶಕ 1920ರಲ್ಲಿ ಸರ್ ಜಾನ್ ಮಾರ್ಷಲ್, ಡೈರೆಕ್ಟರ್ ಜನರಲ್ ಆಫ್ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಹಾಗೂ ಇತರೆ ಸಂಶೋಧಕರು ಈ ನಾಗರಿಕತೆಯನ್ನು ಸಂಶೋಧಿಸಿದರು. ಅದೇ ಸಿಂಧೂ ನಾಗರಿಕತೆ. 1921ರಲ್ಲಿ ರಾವ್ ಬಹದ್ದೂರ್ ದಯಾರಾಮ್ ಸಹಾನಿಯವರು ಇಂದಿನ ಪಾಕಿಸ್ತಾನದ ಮಾಂಟೆಗೊಮರಿ ಜಿಲ್ಲೆಯಲ್ಲಿ ರಾವಿ ನದಿ ತೀರದಲ್ಲಿ ಹರಪ್ಪ ನಗರವನ್ನು ಸಂಶೋಧಿಸಿದರು. ಅದೇ ತೆರನಾಗಿ 1922ರಲ್ಲಿ R.D. ಬ್ಯಾನರ್ಜಿಯವರು ಈಗಿನ ಪಾಕಿಸ್ತಾನದ ಸಿಂಧ್ ಪ್ರಾಂತದ ಲಾರ್ಖಾನಾ ಜಿಲ್ಲೆಯಲ್ಲಿ ಮೊಹೆಂಜೊದಾರೊವನ್ನು ಉತ್ಖನನ ಮಾಡಿದರು. ಮೊಹೆಂಜೊದಾರೊ ಎಂದರೆ ಸಿಂಧಿ ಭಾಷೆಯಲ್ಲಿ ಮಡಿದವರ ದಿಬ್ಬ ಎಂದರ್ಥ. ಕಳೆದ ಶತಮಾನದಿಂದಲೂ ಅನೇಕ ಪುರಾತತ್ವ ಶಾಸ್ತ್ರಜ್ಞರು ಅನೇಕ ನೆಲೆಗಳನ್ನು ಸಂಶೋಧಿಸಿದ್ದಾರೆ. ಇವು ಅವಿಭಜಿತ ಪಾಕಿಸ್ತಾನದಲ್ಲಿ ಅಸಂಖ್ಯಾತ ನೆಲೆಗಳಿವೆ. ಹರಪ್ಪ ನಾಗರಿಕತೆಯನ್ನು ಅನೇಕ ಹೆಸರುಗಳಿಂದ ಕರೆಯಲಾಗುತ್ತಿದೆ. ಹರಪ್ಪ ಸಂಸ್ಕೃತಿ, ಸಿಂಧೂ ಸಂಸ್ಕೃತಿ, ಇಂಡೋ-ಸುಮೇರಿಯನ್ ನಾಗರಿಕತೆ, ಪೂರ್ವ ಆರ್ಯನ್ನರ ಸಂಸ್ಕೃತಿ, ಪ್ರೋಟೋ-ಇಂಡಕ್ ಸಂಸ್ಕೃತಿ, ಸಿಂಧೂ ಸರಸ್ವತಿ ಸಂಸ್ಕೃತಿ, ತಾಮ್ರಶಿಲಾಯುಗದ ನಾಗರಿಕತೆ ಎಂತಲೂ ಕರೆಯುವುದುಂಟು. ಹರಪ್ಪ ನಾಗರಿಕತೆಯ ನಗರಗಳು ಮತ್ತು ನಿವೇಶನಗಳು. ಹರಪ್ಪ ಮೊಹೆಂಜೊದಾರೊದಲ್ಲಿ ಅಲ್ಲದೆ ಭೂಶೋಧನೆಯಿಂದ ಮತ್ತಷ್ಟು ನಗರಗಳು ಸಂಶೋಧಕರ ಗಮನಕ್ಕೆ ಬಂದಿವೆ. ಈ ನಿವೇಶನಗಳಲ್ಲೂ ಸಿಂಧೂ ನಾಗರಿಕತೆಯಲ್ಲಿ ಕಂಡುಬಂದ ಲಕ್ಷಣ ವಿಶೇಷಗಳು ನಿಖರವಾಗಿ ಗುರುತಿಸಲಾಗಿದೆ. ಆದ್ದರಿಂದ ಇವುಗಳು ಈ ಮಹಾ ನಾಗರಿಕತೆಯ ಸಮಕಾಲೀನ ಯುಗದಲ್ಲಿ ಜೀವಂತವಾಗಿದ್ದವೆಂದು ಹೇಳಬಹುದಾಗಿದೆ. ಹರಪ್ಪ ನಾಗರಿಕತೆಯಲ್ಲಿ ಬರುವ ಪ್ರಮುಖವಾದಂತಹ ನೆಲೆಗಳು: ಪಾಕಿಸ್ತಾನದ ಮಾಂಟೆಗೊಮರಿ ಜಿಲ್ಲೆಯಲ್ಲಿ ಬರುವ ಹರಪ್ಪ ನೆಲೆಯನ್ನು ದಯಾರಾಮ್ ಸಹಾನಿಯವರು 1921ರಲ್ಲಿ ಸಂಶೋಧಿಸಿದರು. ಪಾಕಿಸ್ತಾನದ ಲಾರ್ಖಾನಾ ಜಿಲ್ಲೆ ಮೊಹೆಂಜೊದಾರೊ ನೆಲೆಯನ್ನು R.D. ಬ್ಯಾನರ್ಜಿಯವರು 1922ರಲ್ಲಿ ಸಂಶೋಧಿಸಿದರು. ಪಾಕಿಸ್ತಾನದಲ್ಲಿ ಸಿಂಧೂ ನದಿ ದಂಡೆಯ ಮೇಲಿರುವ ಆಮ್ರಿ ನೆಲೆಯನ್ನು N.G. ಮುಜುಮ್ದಾರ್ ಅವರು 1929, 1956, 1969ರಲ್ಲಿ ನಡೆದ ಸಂಶೋಧನೆಗಳಿಂದ ಈ ನೆಲೆಯನ್ನು ಪತ್ತೆ ಹಚ್ಚಿದರು. ಅದೇ ತೆರನಾಗಿ ಪಾಕಿಸ್ತಾನದ ಸಿಂಧ್ ಪ್ರಾಂತದಲ್ಲಿ ಬರುವ ಚಾನ್ಹುದಾರೊ ಈ ನೆಲೆಯನ್ನು N.G. ಮುಜುಮ್ದಾರ್ ಅವರು 1931 ಹಾಗೂ 1935ರಲ್ಲಿ ಸಂಶೋಧಿಸಿದರು. ಗುಜರಾತಿನ ಕಾಠೇವಾಡದಲ್ಲಿ ಬರುವ ರಂಗಪುರ್ ಎನ್ನುವ ನೆಲೆಯನ್ನು ವತ್ಸ ಹಾಗೂ S.R. ರಾವ್ ಅವರು 1931 ಮತ್ತು 1953ರಲ್ಲಿ ಸಂಶೋಧಿಸಿದರು. ಪಂಜಾಬ್ನ ಅಂಬಾ ಜಿಲ್ಲೆಯಲ್ಲಿ ಬರುವ ರೂಪಾರ್ ಎನ್ನುವ ನೆಲೆಯನ್ನು Y.D. ಶರ್ಮಾ ಇವರು 1953ರಲ್ಲಿ ಸಂಶೋಧಿಸಿದರು. ಗುಜರಾತಿನ ಕಾಠೇವಾಡ ಜಿಲ್ಲೆಯಲ್ಲಿ ಬರುವ ಪ್ರಭಾಸ್ ಎನ್ನುವ ನೆಲೆಯನ್ನು ಸುಬ್ರಾವ್ ಮತ್ತು ಪಾಂಡೆ ಇವರು 1955 ಮತ್ತು 1957ರಲ್ಲಿ ಪತ್ತೆ ಹಚ್ಚಿದರು. ಪಾಕಿಸ್ತಾನದ ಸಿಂಧ್ ಪ್ರಾಂತದಲ್ಲಿ ಬರುವ ಕೋಟ್ ಡಿ.ಜಿ ಎನ್ನುವ ನೆಲೆಯನ್ನು F.A. ಖಾನ್ ಇವರು 1954 ಮತ್ತು 1955ರಲ್ಲಾದ ಸಂಶೋಧನೆಯಿಂದ ಪತ್ತೆ ಹಚ್ಚಿದರು. ಉತ್ತರ ಪ್ರದೇಶದ ಮೀರತ್ ಜಿಲ್ಲೆಯಲ್ಲಿ ಬರುವ ಅಲಂಗೀರ್ ಪುರವನ್ನು Y.D. ಶರ್ಮಾ ಇವರು 1958 ಮತ್ತು 1959ರಲ್ಲಿ ಸಂಶೋಧಿಸಿದರು. ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿ ಬರುವ ಸೂಕ್ತ ಜಂದೋರ್ ಎನ್ನುವ ನೆಲೆಯನ್ನು ಅರಿಸ್ಟಿನ್ ಮತ್ತು ಡೈಲ್ಸ್ ಇವರು 1931 ಹಾಗೂ 1962ರಲ್ಲಾದ ಸಂಶೋಧನೆಯ ಮೂಲಕ ಪತ್ತೆ ಹಚ್ಚಿದರು. ಗುಜರಾತ್ನ ಕ್ಯಾಂಬೆಯಲ್ಲಿ ಬರುವ ಲೋಥಲ್ ಎನ್ನುವ ನಗರವನ್ನು ಡಾ. S.R. ರಾವ್ ಇವರು
1957 ಮತ್ತು 1962ರಲ್ಲಿ ಸಂಶೋಧಿಸಿದರು. ರಾಜಸ್ಥಾನದ ಗಂಗಾನಗರ್ ಜಿಲ್ಲೆಯಲ್ಲಿ ಬರುವ ಕಾಲಿಬಂಗಾನ್ ಎನ್ನುವ ನೆಲೆಯನ್ನು ಡಿ.ಕೆ. ತಾಫರ್ ಮತ್ತು ಘೋಷ್ ಇವರು 1953, 1961, 1969ರಲ್ಲಿ ಸಂಶೋಧಿಸಿದರು. ಪಾಕಿಸ್ತಾನದ ಕರಾಚಿಯಲ್ಲಿ ಬರುವ ಬಾಲ್ಕೋಟ್ ಎನ್ನುವ ನೆಲೆಯನ್ನು ಡೇಲ್ಸ್ ಮತ್ತು ಘೋಷ್ ಇವರು 1963 ಹಾಗೂ 1979ರಲ್ಲಾದ ಉತ್ಖನನಗಳ ಮೂಲಕ ಸಂಶೋಧಿಸಿದರು. ಗುಜರಾತಿನ ಕಚ್ ಜಿಲ್ಲೆಯಲ್ಲಿ ಬರುವ ಸುರ್ಕೋತಾಡ ಎನ್ನುವ ನೆಲೆಯನ್ನು ಜೆ.ಪಿ. ಜೋಶಿಯವರು 1979ರಲ್ಲಿ ಸಂಶೋಧಿಸಿದರು. ಹರಿಯಾಣದ ಹಿಸಾರ್ ಜಿಲ್ಲೆಯಲ್ಲಿ ಬರುವ ಬನ್ವಾಲಿ ಎನ್ನುವ ನೆಲೆಯನ್ನು ಆರ್.ಎಸ್. ಬಿಸ್ಟಾ ಇವರು 1974ರಲ್ಲಿ ಸಂಶೋಧಿಸಿದರು. ಗುಜರಾತ್ನ ರಾಖಿಗಿರಿ ಎನ್ನುವ ನೆಲೆಯನ್ನು ಸುರೇನ್ ಬನ್ ಇವರು 1990ರಲ್ಲಿ ಸಂಶೋಧಿಸಿದರು. ಗುಜರಾತನ ಚೋಲಿಸ್ತಾನದಲ್ಲಿ ಬರುವ ಗನವೇರಿವಾಲಾ ಎನ್ನುವ ನೆಲೆಯನ್ನು ಡಾಕ್ಟರ್ ಜೋಶಿ ಇವರು 1990ರಲ್ಲಿ ಸಂಶೋಧಿಸಿದರು. ಗುಜರಾತ್ನ ಕಚ್ ಪ್ರದೇಶದಲ್ಲಿ ಬರುವ ಧೋಲವೀರ್ ಎನ್ನುವ ನೆಲೆಯನ್ನು ಡಾಕ್ಟರ್ ಜೋಶಿ ಹಾಗೂ ಆರ್.ಎಸ್. ಬಿಸ್ಟಾ ಇವರು 1990 ಮತ್ತು 1991ರಲ್ಲಿ ಸಂಶೋಧಿಸಿದರು. ಗುಜರಾತ್ನ ಭೋಜ್ ಜಿಲ್ಲೆಯಲ್ಲಿ ದೇಶಲ್ಪುರ್ ಎನ್ನುವ ನೆಲೆಯನ್ನು ಪಿ.ಪಿ. ಪಾಂಡ್ಯ ಮತ್ತು ಎಂ.ಎ. ಧಾಕೆ ಇವರು 1991ರಲ್ಲಿ ಸಂಶೋಧಿಸಿದರು. ಕೊನೆಯದಾಗಿ ಹರಿಯಾಣದಲ್ಲಿ ಬರುವ ಕುನಾಲ್ ಎನ್ನುವ ನೆಲೆಯನ್ನು ಜೆ.ಎಸ್. ಖಾತ್ರಿ ಮತ್ತು ಎಂ. ಆಚಾರ್ಯ ಇವರು 1986ರಲ್ಲಿ ಸಂಶೋಧನೆಯನ್ನು ಮಾಡಿದರು. ಇವು ಹರಪ್ಪ ನಾಗರಿಕತೆಯ ಪ್ರಮುಖವಾಗಿರ್ತಕ್ಕಂಥ ನೆಲೆಗಳಾಗಿವೆ.